ಬಿಜೆಪಿಯ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ವಿಚಾರ ಬಂದರೂ ಕೂಡ ಮತ್ತೆ ಅಲ್ಲಿ ಬಣ ರಾಜಕೀಯ ಮುನ್ನೆಲೆಗೆ ಬರುತ್ತೆ. ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ ಯಾವಾಗ ಎರಡು ಬಾಗಿಲು ಕ್ಲೋಸ್ ಆಗಿ ಒಂದೇ ಬಾಗಿಲು ಬಿಜೆಪಿಗೆ ಅನ್ನುವಂತಹ ಪರಿಸ್ಥಿತಿ ಬರುತ್ತಲ್ಲ, ಆಗ ಎಲ್ಲವೂ ಕೂಡ ಸರಿ ಹೋಯ್ತು ಅಂತ ಅರ್ಥ. ಬಿಜೆಪಿಯಲ್ಲಿ ಈಗಲೂ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಯಾವ ವಿಷಯದಲ್ಲೂ ಕೂಡ ನಾಯಕರ ನಡುವೆ ಒಗ್ಗಟ್ಟು ನೋಡಿದ್ರೆ ಅಷ್ಟಕ್ಕಷ್ಟೇ ಅನ್ನುವಂತಹ ಪರಿಸ್ಥಿತಿ. RB ತಿಮ್ಮಾಪುರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟಕ್ಕೆ ನಿರ್ಧಾರ ಹಾಕಿದ್ರು ಕೂಡ ಅದರಲ್ಲೂ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅಂತ ನಾವು ಅಂದ್ಕೊಂಡ್ವಿ. ಆದ್ರೆ ಒಬ್ರು ಸಿದ್ಧತೆ ಅಂತಿದ್ದಾರೆ, ಮತ್ತೊಂದು ಕಡೆ ಬೇಕಾ ಇದೆಲ್ಲ ಅನ್ನೋ ರೀತಿಯಲ್ಲಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅಂತ. ಅಹೋರಾತ್ರಿ ಧರಣಿಗೆ ಉತ್ಸಾಹ ತೋರಿಸ್ತಿದ್ದಾರಂತೆ BY ವಿಜೇಂದ್ರ. ಇಲ್ಲ ಅಹೋರಾತ್ರಿ ಧರಣಿ ಮಾಡೋ ಮೂಲಕ ಅವ್ರ ರಾಜೀನಾಮೆಗೆ ಪಟ್ಟು ಹಿಡಿಯನ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬೇಡ ಧರಣಿ ಎಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಅಸಮಾಧಾನ ಅಂತೆ. ತಿಮ್ಮಾಪುರ ವಿರುದ್ಧ ಈಗ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ತಾಳಮೇಳ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಅಬಕಾರಿ ಜೊತೆಗೆ ಉಳಿದ ಇಲಾಖೆಗಳ ಭ್ರಷ್ಟಾಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನಿಂಗ್ ಗಳಾಗ್ತಾ ಇದೆಯಂತೆ. ಬಟ್ ಪ್ಲಾನ್ ಆದ್ರೆ ಸಾಕ, ಅದನ್ನ ಎಕ್ಸಿಕ್ಯೂಟ್ ಅನ್ನ ಕೂಡ ಕರೆಕ್ಟ್ ಆಗಿ ಮಾಡ್ಬೇಕಲ್ಲ, ಒಗ್ಗಟ್ಟಾಗಿ ಎಲ್ಲರೂ ಕೂಡ. ಬಟ್ ಆ ಪರಿಸ್ಥಿತಿ ಬಿಜೆಪಿಯಲ್ಲಿ ಈಗ ನೋಡೋದಕ್ಕೆ ಸಿಗ್ತಾ ಇಲ್ಲ. ಕಾದ್ ನೋಡ್ಬೇಕು ವಿಪಕ್ಷ ನಾಯಕರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಗ್ಗಟ್ಟಾಗಿ ಈ ಹೋರಾಟವನ್ನ ಮಾಡ್ತಾರಾ ಅಂತ. ಯಾಕಂದ್ರೆ ಎಂತೆಂತ ಅಸ್ತ್ರಗಳು ಬಿಜೆಪಿ ಪಾಳೆಯದಲ್ಲಿ ಸಿಕ್ಕರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಬಿಜೆಪಿ ನಾಯಕರು ಪದೇ ಪದೇ ವಿಫಲರಾಗ್ತಿದ್ದಾರೆ ಅಂತ. ಯಾವ ಅಸ್ತ್ರಗಳನ್ನ ಕೂಡ ಇಲ್ಲಿ ತನಕ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ. ಕಾರಣ ಇಷ್ಟೇ, ಒಗ್ಗಟ್ಟಿಲ್ಲ, ಅಸಮಾಧಾನಗಳಿದೆ, ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಅಸಮಾಧಾನಗಳಿದೆ. ಹಾಗಾಗಿ ಆ ಒಗ್ಗಟ್ಟು RB ತಿಮ್ಮಾಪುರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಎಂತೆಂತ ಅಸ್ತ್ರಗಳು ಸಿಕ್ಕರೂ ಕೂಡ ಬಿಜೆಪಿ ನಾಯಕರು ಸಮರ್ಥವಾಗಿ ಅದನ್ನ ನಿಭಾಯಿಸಲೇ ಇಲ್ಲ ಅಂತ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ವಿರುದ್ಧ ಸಿಕ್ಕಂತ ಅಸ್ತ್ರವನ್ನೇ ಸಮರ್ಥವಾಗಿ ನಿಭಾಯಿಸಲಿಲ್ಲ. ಈಗ RB ತಿಮ್ಮಾಪುರ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿನ ಬಿಜೆಪಿ ಪಾಳೆಯದಲ್ಲಿ. ಶ್ರುತಿ, ಈಗಾಗಲೇ ಏನು ವಿಜಿ ರಾಮ್ಜಿ ವಿರೋಧಿಸಿ ಜಂಟಿ ಅಧಿವೇಶನವನ್ನ ಪ್ರಾರಂಭ ಮಾಡಿದರೆ, ಇದಕ್ಕೆ ಅಂದ್ರೆ ಕಾಂಗ್ರೆಸ್ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರವೆಂಬಂತೆ ವಿಪಕ್ಷದವರಿಗೆ ಈ ಒಂದು ತಿಮ್ಮಾಪುರ ವಿಚಾರ ಅಂದ್ರೆ ಏನು ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಅಕ್ರಮ ವಿಚಾರ ಸಿಕ್ಕಿರುವಂತದ್ದು. ಈ ಒಂದು ವಿಚಾರವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ವಿಜೇಂದ್ರ ಅವರ ನಿರ್ಧಾರ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಸಾಕಷ್ಟು ಅಂದ್ರೆ ಈಗಾಗಲೇ 3ನೇ ದಿನದ ಅಧಿವೇಶನ ಕೂಡ ಆಯ್ತು. 3 ದಿನಗಳಲ್ಲೂ ಕೂಡ ಈ ಅಬಕಾರಿ ಇಲಾಖೆ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ಧರಣಿ ಕೂಡ ಮಾಡಿದ್ರು, ಗಾಂಧಿ ಪ್ರತಿಮೆ ಎದುರು ವಿಪಕ್ಷದವರು. ಆದ್ರೆ ಎಲ್ಲೋ ಒಂದ್ ಕಡೆ ಬರೀ ಇದು ಸದನದಲ್ಲಿ ಮತ್ತು ಸದನದ ಹೊರಗೆ ಒಳಗೆ ಚರ್ಚೆಗೆ ಅಷ್ಟೇ ಸೀಮಿತವಾಗುತ್ತಾ ಅನ್ನುವಂತಹ ವಿಚಾರ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಅಂತ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿದ್ರು ಸಹ ರಾಜೀನಾಮೆಗೆ ಎಲ್ಲೋ ಒಂದ್ ಕಡೆ ಬರೀ ಆ ಒಂದು ಸದನದಲ್ಲಿ ಮಾತ್ರ ಆಗ್ರಹಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜಯೇಂದ್ರ ಅವರು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತಾನೆ ಒಂದ್ ಕಡೆ ಮಾತಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಅಹೋರಾತ್ರಿ ಧರಣಿ ಎಲ್ಲ ಯಾಕೆ, ಇದೇ ರೀತಿಯಾಗಿ ನಾವು ಸದನದಲ್ಲೇ ನಾವು ರಾಜೀನಾಮೆಗೆ ಆಗ್ರಹಿಸೋಣ ಅನ್ನುವಂತಹ ವಿಚಾರ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲೇ ಗೊಂದಲದ ನಿರ್ಣಯಗಳು ಆಗ್ತಾ ಇರುವಂತದ್ದು. ಒಬ್ರು ಅಹೋರಾತ್ರಿ ಧರಣಿ ಮಾಡೋಣ ಅಂತಾರೆ, ಮತ್ತೊಬ್ರು ಅಹೋರಾತ್ರಿ ಧರಣಿ ಬೇಡ, ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂತಹ ವಿಚಾರಕ್ಕೂ ಕೂಡ ಇದೀಗ ಬಂದಿರುವಂತದ್ದು. ಸೊ ಹೀಗಾಗಿ ಇವತ್ತು ಏನು CM ಸಿದ್ದರಾಮಯ್ಯರು ಒಂದರ ನಿರ್ಣಯವನ್ನ ಏನು ಮಾಡ್ತಾರೋ, ಈ ಒಂದು ಒಂದನ ನಿರ್ಣಯದ ಬಳಿಕ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಹೋಗೋಣ. ಈ ಒಂದು ಅಬಕಾರಿ ಅಕ್ರಮ ವಿಚಾರ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಇವತ್ತು, ಆ ಒಂದು ಸ್ವರೂಪದ ನಂತರ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತಹ ತೀರ್ಮಾನಕ್ಕೆ ಇದೀಗ ಬಿಜೆಪಿ ನಾಯಕರು ಬಂದಿರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.